ಹೌದು ದೈವ. ದೇವಾದಿ ದೇವರಿಂದಾಗದ ಕಾರ್ಯವನ್ನು ನಾನು ಮಾಡಿದರಲ್ಲ. ಹೌದು ದೈವ. ನಾನು ಇಲ್ಲದೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂತಾದವರು ಜಯಿಸಲು ಸಾಧ್ಯವಿಲ್ಲ. ಹೌದು ದೈವ. ಆ ಸಾಧ್ಯ ಉಪದಿ ಆದ್ದರಿಂದಲೇ ನೀವು ಎಂತ ಲೋಕಮಾನ್ಯನಾಗಿರುವುದರಿಂದ ಹಾ ಇಲ್ಲ ನಾನೇ ಅಧಿಕ ಬಲದಿಂದ ಜನ್ಮ ಎಂದು ಜಯಬೇರಿ ಮತ್ತು ಹಾ ವೈಕುಂಠಕ್ಕೆ ರಥವು ಮಾರ್ಗ ಸಾರಥಿಯಾಗಿ ಜಾಗೃತಿ ನಿನ್ನಿಷ್ಟದಂತೆ ಆಗಲಿ ದೈವ. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಸೂರಧನ. ಆ ದುಷ್ಟ ರಕ್ತಸರ ಉಪಟಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿ ಈ ಬ್ರಹ್ಮಾಂಡವನ್ನು ಧರಿಸಿದ ಈ ಮಹಾವಿಷ್ಣುವಿಂದಲೂ ಆಗಲಿಲ್ಲವೇ ಸುದರ್ಶನ? ಇಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದಂತ ನಿನ್ನಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಯೇ ಇಲ್ಲ ಸುದರ್ಶನ. ಯಾರು ಇಲ್ಲ ನಿನ್ನ ಸರಿಸವ. ನಾರದನ ಪಾತ್ರ ಮಾಡಿದಂತವರಿಗೆ ಒಗ್ಗಾಣಿ ಶಂಕರ ರೆಡ್ಡಿ ಬಸವ ಇವರು ನಾರದನ ಪಾತ್ರ ಮಾಡಿದಂತ ಈ ಗುಲಾಬಿ ಯಾರವನ್ನು ಮಹಾನ್ ಪ್ರಕಾರ ಮಾಡಿದ್ರು. ಏನು ಸಿಗಂಡ್ರಿ ಮಧು ಕೈಟ ಮಾಡ್ತಾರ ನಿನ್ನ ನೆಚ್ಚಿನ ಆಟವಾದ ಈ ಸುದರ್ಶನನ್ನು ಆ ಹಸ್ತದೊಳಗೆ ಮೌನವಾಗಿರುವ ಕಾರಣವೇನು? ಅವ ದೇವ ಶಾರದನಂದನ ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾರದಂತ ಪ್ರಚಂಡ ಜನರನ್ನು ಸಂಹರಿಸಿಕೊಂಡಿರುವುದು. ಇಂಥ ಸಂದರ್ಭ ಒದಗಿದಾಗ ಈ ತೀರ ಸುದರ್ಶನ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರು. ಆದ ಕಾರಣ ಈ ತೀರ ಸುದರ್ಶನ ಸ್ವೀಕರಿಸು ನಾರಾಯಣ ಕಮಲ ಕಿರಣ. ಅಹೋ ದೇವ ಸುದರ್ಶನ ಏನಿದ್ದರೂ ಎನ್ನ ಪರಾಧವನ್ನು ನಾರಾಯಣ ಇನ್ನ ಆಜ್ಞೆಯಂತೆ ಆ ಮೂಢಪತಿಗಳನ್ನು ಜಯಿಸಿ ಬಂದೆನು. ಬರುವಾಗ ಮಾತ್ರ ಅರಿತಾದರೂ ಅಥವಾ ಮರೆತಾದರೂ ನೀನು ಮಾಡದ ಕಾರ್ಯವನ್ನು ನಾನು ಮಾಡಿ ಬಂದಿನೆಂದು ಘೋಷಿಸಿದೆನು. ಆದರೆ ಇಷ್ಟದ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ ಸ್ವಾಮಿ, ಎನ್ನ ಪರಾಧವನ್ನು ಈಗಲಾದರೂ ಮೊದಲಿನಂತೆ ನಿನ್ನ ಬಲಾತ್ಮಗಳನ್ನು ಬೆರೆಸಿ ಒದಗಿದನ ಇಷ್ಟೇ ನೋಡು ಎನ್ನ ವಿಜ್ಞಾಪನ. ಅವ ನಾರಾಯಣ ನೀವುಗಳು ಹೇಳಿದ ಮಾತು ನಿಜ. ಆದರೆ ನಾನು ಎಂಬ ಅಹಂಕಾರ ಭಕ್ತರಾದವರಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವುದು ಆದಿದೇವನಾದ ಎಲೆ ಸುದರ್ಶನ. ನಾರಾಯಣ ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅದಕ್ಕೆನೆಂಬ ಅನುಭವ ಬಂದಿದೆ. ಹೌದೇ ನಾರಾಯಣ? ಅಹಂಕಾರ ಭಕ್ತರಾದವರಿಗೆ ವೈಕುಂಠದಲ್ಲಿ ಸುಖವಿಲ್ಲ. ಅಯ್ಯೋ ಎಂತ ಮಾತನ್ನಾಡಿದ ಸುದರ್ಶನ ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಫಲಾಫಲಗಳನ್ನು ತಿಳಿದಕ್ಕಾಗಿ ನೀನು ಮುಂದಿನ ದಿನಮಾನಗಳಲ್ಲಿ ಮಾಸ್ಕಿಟ್ ನಗರದಲ್ಲಿ ಕೃತುವೀರನ ಮಗನಾಗಿ ಜನಿಸಿ ಕಾಟವೀರಾರ್ಜುನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಸುದರ್ಶನ
ಹೊಸಳ್ಳಿ ಲಿಂಗೇ ಸ್ವಾಮಿಯವರು ಎಂ ಬಸವ ಸ್ವಾಮಿಯವರಿಗೆ ರೇಣುಕರಾಜ ಯಾಕಂದ್ರಪ್ಪ ರೇಣುಕರಾಜನ ಮಾಡಿದ ಯುವರಾಜಪ್ಪ 5 ಸಾವಿರ ಟಿ ತಿಪ್ಪೇಶ್ವರಗೌಡ 500 ಜಪ್ಪಣ್ಣ ಹಳ್ಳಿಗುಡಿ ರೇಣುರಾಜ
ಸೀಟ್ ಹಾಕ್ಯಾರ ಮುಂದಕ್ಕೆ ರೆಡಿ ಆಗ ಒಳಿಗೆ ಬಳಿಗೆ ಎಲ್ಲ ಸಾರಥಿ ಭೂಪತಿ ಅಬ್ಬಬ್ಬಬ್ಬಬ್ಬಬ್ಬ ಈ ಶೃಂಗಾರವಾದ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಎನ್ನ ಮಂತ್ರಿ ಸಾಮಾಂತದ ರಾಜ್ಯದ ಕೂಡ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರೋಣವಾಯಿತು ಕಂಡೆಯ ಸಾರಥಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬಳಿರೆ ಸಾರಥಿ ಭೂಪತಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಗೆಳತಿಯರೊಡನೆ ಸಂಗೀತ ನಾಟಕದಲ್ಲಿ ತನ್ಮಯರಾದ ಎನ್ನ ಸುತಾದೇವಿ ಕಾದೇವಿಯನ್ನು ಜಾಗೃತಿಯಿಂದ ಬರೆಯ ಸಾಧಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ರೇಣುಕರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಅವರನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ
ನಾಟ್ಯವನ್ನಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತರನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನ ತಂದೆ? ವಿಚಾರ ತಿಳಿಸಿ ಎನ್ನ ಮುಂದೆ. ಓ ಎನ್ನ ಮುದ್ದು ಮಗಳಾದರೇಪ್ಪ, ನೀನು ಶುಚಿಭೂತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಹಿರಿಯರ ಸೇವೆ, ಮಹಾನ್ ಪಂಡಿತರ ಪ್ರವಚನ ಉಪದೇಶ ಆಲಿಸುವುದು ತಪ್ಪದೆ ನಡೆಸುತ್ತ ಸೌಖ್ಯದಿಂದಿರುವೆ ಆ ಮಗಳೇ. ಭಕ್ತಿ ಸಂಪನ್ನವೇ. ಶುಚಿ ಪ್ರವಚನಗಳನ್ನು ಕೇಳುತ್ತಲೇ ಇರುವೆನು. ಹೌದೇ ಮಗಳೇ? ಕಂಡಿಯ ಜನಕ ಇದೆ ನೋಡು ಎನ್ನ ದಿನನಿತ್ಯದ ಕಾಯಕ. ಅಮ್ಮ ನನ್ನನೇ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿಯಾಗಿರುವುದು ಕಂಡು ನನ್ನ ಮನಕ್ಕೆ ಆನಂದವಾಯಿತು ಮಗಳೇ. ಹೌದೇ ಅಪ್ಪಯ್ಯ? ನಿನ್ನ ಸದ್ಗುಣವನ್ನು ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮನ ಬಯಕೆ ಏನಿರುವುದು ಅದನ್ನು ಕೇಳ ತಕ್ಷಣವೇ ನಡೆಸಿಕೊಡುವೆ ಪ್ರೇಮದ ಪುತ್ರಿ. ಒಂದು ವಿಚಾರ ಹೇಳದೆ ಅಪ್ಪಯ್ಯ ಮಗಳೇ ರೇಣುಕ, ನಡೆಸಿಕೊಡುವೆಯಾ? ಸಹಜವಾಗಿ ನಡೆಸಿಕೊಡುವೆನು ಮಗಳೇ. ಮಾತು ಕೊಡಬೇಕು. ಮಾತು ತಪ್ಪುವನಲ್ಲ ಈ ಕಾಶ್ಮೀರ ರಾಜಕುಮಾರ. ಹೌದೇ ಅಪ್ಪಯ್ಯ? ಸಹಜವಾಗಿ ಹೇಳುವನು ಮಗಳೇ. ಹೇಳದೆ ಅದೇನು ಚೆನ್ನಾಗಿ ಹೇಳು ಮಗಳೇ. ಮಲಪ್ರಭನದಿಗೆ ಸ್ಥಾನ ಮಲಪ್ರಭನದಿಗೆ ಸ್ಥಾನ ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತೇ ನಮಗೆ ಸಾಕಾಗಿರೋದು. ಹೌದೇ ಮಗಳೇ? ಈ ಸಿರಿ ಸಂಪತ್ತು ಸ್ಥಿರವಾಗಿರಬೇಕೆಂದು ಆ ಭಗವಂತನನ್ನು ನಾನು ಬೇಡಿಕೊಳ್ಳುವೆನು. ಆದರೆ ಒಂದು ವಿಚಾರ. ಅದೇನು ಕಂದ? ಅಪ್ಪಯ್ಯ, ಮಗಳೇ, ಮಲಪ್ರಭನದಿಗೆ ಸ್ನಾನ ಸಂಧಾನ ಮಾಡಿಕೊಂಡು ಬರುವುದಕ್ಕೆ ಹೋಗುವೆನು. ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ತಂದೆ. ಈ ಚಿಕ್ಕ ಆಸೆಯನ್ನು ನೆರವೇರಿಸಿ ಎಂದೆ. ಆಹೋ ಎನ್ನ ಪ್ರೀತಿಯ ಬುದ್ಧಿ ಮೋಹಕ್ಕೆ ಪಾತ್ರರಾದ ರೇಣುಕ, ಜನಕ, ಇದೇನು ದೊಡ್ಡ ಮಾತೊಂದು ಎನ್ನನ್ನು ಕೇಳುವೆ. ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಹೌದು ಅಪ್ಪಯ್ಯ. ಈಗಲೇ ನೀನು ಮಲಪ್ರಭಾ ನನಗೆ ತೆರಳಿ ನಾನಾ ಸಂಧ್ಯಾ ವಂದನೆ ಮಾಡಿಕೊಂಡು ಬಾ ಮಗಳೇ. ಹಾಗಾಗಲಿ ಅಪ್ಪಯ್ಯ.
ಸಜ್ಜನ ಪ್ರೇಮಿ ಎಲ ಮನ್ನವ ದೇವ ದಿಗ್ಬಲಯದ ಮುಂದಕ್ಕೆ ಬರುವ ಹರಿಷಡ್ವರ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ಆಚಾರ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವವನ್ನದೇ ನಮ್ಮನ್ನ ಮೂರ್ಖರ ಗರ್ವಗಳನ್ನು ಮಾಡಿ ಎನ್ನ ಪಡೆಯುವ ಕ್ರೋಧಾತ್ಮಿಂದ ಜಯಿಸಿ ಎಲ ಮನ್ನವ ದೇವ ದುಷ್ಟರ ಅಟ್ಟಾಸನ ನಷ್ಟಗೊಳಿಸಿ ಋಷಿ ಸಮುದಾಯದ ಕ್ರೋಧದಿಂದ ಧರಿಸಿದ ಪ್ರಭುವಿಂದನಿಸಿ ಎಲ ಮನ್ನವ ದೇವ ಅಷ್ಟ ಮದಗಳ ಮೆಟ್ಟಿ ದುಷ್ಟ ಗುಣಗಳನ್ನು ಕುಟ್ಟಿ ಶಿವ ಪಂಚಾಕ್ಷರಿ ಎಂಬ ತಾರಕನಾಮವನ್ನು ಪಠಿಸುತ್ತ ಯಾವತ್ತು ಮುನಿರುತ್ತದ ಶ್ರೇಷ್ಠ ಕಲಿ ತಿರುಗುವ ದಾರಂದು ಕೇಳುವ ನೀನು ದಾರಿಸುತ್ತ ಮೊದಲು ಹೇಳುವಿನ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ ಸಾರಥಿ ದೇವ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹೌದು ದೇವ ಹಾಗಾದ್ರೆ ಚಿತ್ತವಿಟ್ಟು ಕೇಳು ಚೆನ್ನಾಗಿ ಹೇಳಿದ ದೇವ ಎಲ ಸಾರಥಿ ದೇವ ಸಿಟ್ಟಿಗಳ ಉತ್ಕೃಷ್ಟವಾದ ಮೃಗಮುನಿಯ ವಂಶೋದ್ಭವ ಸಿಟ್ಟಿಗಳ ಉತ್ಕೃಷ್ಟವಾದ ಮೃಗಮುನಿಯ ವಂಶೋದ್ಭವ ಈ ಸೃಷ್ಟಿಯೊಳು ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರನ್ನು ಕಂಡು ಎನ್ನ ಮಂತ್ರ ದಂಡಕದಿಂದ ಧ್ವಂಸಗೊಳಿಸೆ ಎಲ ಸಾರಥಿ ದೇವ ಶ್ರೇಷ್ಠ ಬ್ರಾಹ್ಮಣ ಕುಲಪ್ತನಾಗಿ ಕಂಗೊಳಿಸಿ ಯಜ್ಞ ಯಾಗಾದಿಗಳ ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳ ಪೂರೈಸುವ ರುಚಿಗ ಮುನಿ ಪುತ್ರ ಸದಮಲ ಘಾತ ಎಲ ಸಾರಥಿ ದೇವ ಅಗ್ನಿಯಂತೆ ಪ್ರಜ್ವಲಿಸುವ ಮುಖಮಂಡಲ ಧರಿಸಿ ಮುನಿ ಕುಲಪ್ತನಾದರೂ ದುಷ್ಟ ಗುಣದವರ ಗರ್ವವನ್ನು ಮಾಡುವ ಕಾಯಕ ಮನುಸರಿಸಿ ಪ್ರಜ್ವಲಿಸುವ ಜಮದಗ್ನಿ ಎಂದು ಮಹಾಮುನಿ ಎಂದು ತಿಳಿಯಪ್ಪ ಸಾರಥಿ ಈ ಧೀರಾಮುನಿವರನ್ನ ನಾಮಾಂಕಿತ ರೀತಿ ಜಮದಗ್ನಿ ಮಹಾಮುನಿಗಳು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲ ಸಾರಥಿ ದೇವ ಈ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೀಯಾ ಹೌದು ದೇವ ಹಾಗಾದ್ರೆ ಗಮನವಿಟ್ಟು ಕೇಳು ಚೆನ್ನಾಗಿ ಹೇಳಿದ ದೇವ ಎಲ ಸಾರಥಿ ದೇವ ಎನ್ನ ಕರ ಕಮಲದಲ್ಲಿ ಕಮಂಡಲನ್ನು ಹಿಡಿದು ಎನ್ನ ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣ ತಿಳಿದೇನ ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಎಲ ಸಾರಥಿ ದೇವ ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ತಪವನ್ನ ಆಚರಿಸಲು ಮಲಪ್ರಭುವಿಗೆ ಹೊರಡುವ ಸಾರಥಿ ಜಾಗೃತಿ ನಿನ್ನಿಷ್ಟುಂಟಾಗ ದೇವ ಸಂಧಾನವನ್ನು ಮಾಡಿಕೊಂಡು ಹೋಗುವುದು. ಅಯ್ಯೋ ಯಾವುದೋ ಒಂದು ಮೊಸಳೆಯೋ ಎನ್ನನ್ನು ನುಂಗಲು ಪ್ರಯತ್ನಿಸುತ್ತಿರುವುದು. ಯಾರಾದರೂ ಬಂದಿರಿ ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ ಎನ್ನನ್ನು ಕಾಪಾಡಿರಿ ಕಾಪಾಡಿರಿ. ಏನು ವಿಚಿತ್ರ, ನದಿಯಲ್ಲಿ ಯಾರದೋ ಅಘೋರದಲ್ಲಿ ಕೈ ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿ ಆಪತ್ತಿನಿಂದಿರುವಂತೆ ಕಾಣುತ್ತದೆ. ಬೇಗನೆ ಹೋಗಿ ನಾನು ಅಭಿನಂದಿಸಿ ಜನದಿಂದ ಮೊಸಳೆಯ ಬಂಧನವನ್ನು ಬಿಡಿಸಿ ಆಪ್ತನಾದ ದೈವರ ರಕ್ಷಣೆ ಮಾಡುವೆ. ದಯವೆಂಬುದರ ಮೂಲವನ್ನು ತೋರುವೆ. ಜೈ ಜಗದೀಶ್ವರ. ಮುನಿವರ್ಯ, ರಾಜಕುಮಾರಿ, ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದ ಪರಮಾತ್ಮ ನೀವು ಯಾರು? ನಿಮ್ಮ ಹೆಸರೇನು? ಈ ಮಲಪ್ರವರನಿಗೆ ಬಂದ ಕಾರಣವೇನು ಮುನಿವರ್ಯ? ತಿಳಿಸು ನಿನ್ನಾಚಾರ್ಯ. ರಾಜಕುಮಾರಿ, ದೇವ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು.
ಹೇಳು ಚೆನ್ನಾಗಿ ಹೇಳು ದೇವ. ಹೇ ರಾಜಕುಮಾರಿ ನಾಟ್ಯಮಯೂರಿ, ಮುನಿವರ್ಯ ನಾನು